ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಈ ವ್ಯಕ್ತಿಗೆ ಇದೇ ಕರ್ಮವನ್ನ ಅನುಭವಿಸಬೇಕು ಅನ್ನುವಂಥ ವಿಚಾರ ಏನಿದೆ, ಈ ಒಂದು ವಿಧಾನವನ್ನ ಯಾವ ರೀತಿಯಾಗಿ ತಿಳಿಬೇಕು, ಯಾವ ಆಧಾರದ ಮೇಲೆ ತಿಳಿಬೇಕು, ಜಾತಕದಿಂದ ಇದು ತಿಳಿಯೋದಕ್ಕೆ ಸಾಧ್ಯನಾ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಬಗ್ಗೆ ಕೂಡ ಮಾತಾಡೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸ್ತಾ ಕಾರ್ಯಕ್ರಮ ಆರಂಭಿಸಬಹುದಾ? ಖಂಡಿತ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾನಿರತರಾದಂತಹ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸಲಿ ಅಂತೇಳಿ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಅವಳ ಅಡಿದ ಅವರಗಳಿಗೆ ವಂದಿಸಿ, ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಆಷಾಢ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಗುರುವಾರ, ಇನ್ನು ವಿಶೇಷವಾಗಿ ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರ ಕಾರಕನಾಗಿರ್ತಕ್ಕಂಥ ಗುರುವು. ಗುರು ಅಂದರೆ ನಮ್ಮನ್ನು ಅಜ್ಞಾನದಿಂದ ಸುಜ್ಞಾನದೊಳಗೆ ಕರ್ಕೊಂಡು ಹೋಗ್ತಕ್ಕಂಥವನು ಅಂತ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗ್ತಾ ಇರತಕ್ಕಂಥದ್ದಾಗುತ್ತೆ. ಹೇಗೆ ಅಂದರೆ ಸರಿಯಾದ ಕಾನ್ಸಂಟ್ರೇಷನ್ ಮಾಡದೆ, ಸರಿಯಾದ ಸಮಯಕ್ಕೆ ಕೂತ್ಕೊಂಡು ಓದಲಿಕ್ಕೆ ಆಗದೆ ಇರತಕ್ಕಂಥ ಮನಸ್ಥಿತಿಗಳು ಇರ್ತಕ್ಕಂಥದ್ದಾಗುತ್ತೆ. ವಿಶಾಖ ನಕ್ಷತ್ರ ಅಂತಕ್ಕಂಥದ್ದು ಅತ್ಯಂತ ಪವರ್ಫುಲ್ ನಕ್ಷತ್ರ. ವಿಶಾಖ ನಕ್ಷತ್ರ ಅಂತಕ್ಕಂಥದ್ದು ನಾವು 27 ನಕ್ಷತ್ರಗಳಲ್ಲಿ ಒಂದಷ್ಟು ಬೆರಳಿನಿಕೆಯಷ್ಟು ನಕ್ಷತ್ರಗಳನ್ನು ಅಗ್ನಿ ನಕ್ಷತ್ರಗಳಂತ ಕರಿತೀವಿ. ಅಗ್ನಿತತ್ವ, ಸುಡುವ ತತ್ವ ಇರತಕ್ಕಂಥ ನಕ್ಷತ್ರಗಳು ಅಂತ. ಅದರಲ್ಲಿ ವಿಶಾಖ ನಕ್ಷತ್ರ ಗುರುವಿನ ಅತ್ಯಂತ ಪ್ರಖರತೆ ಇರತಕ್ಕಂಥ ನಕ್ಷತ್ರ. ನವಮಿ ಇದೆ, ಸ್ವಲ್ಪ ಚಾಲನೆಯಲ್ಲಿ ಎಚ್ಚರ ವಹಿಸಿ. ಯಾಕೆಂದರೆ ಈ ನವಮಿ ಅಂತಕ್ಕಂಥದ್ದು ಸ್ವಲ್ಪ ದುರ್ಘಟನೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ಅನುವನ್ನು ಮಾಡಿಕೊಡ್ತಕ್ಕಂಥ ಒಂದು ತಿಥಿ ಆಗಿರೋದ್ರಿಂದ ಸ್ವಲ್ಪ ಎಚ್ಚರ ವಹಿಸಿ. ದೂರಭಾರದ ಪ್ರಯಾಣಗಳನ್ನು ಸಾಧ್ಯವಾದಷ್ಟು ನಿಮಗೆ ಜಾಗೃತೆಯಿಂದ ಮಾಡ್ತಕ್ಕಂಥದ್ದನ್ನು ವ್ಯವಸ್ಥೆ ಮಾಡಿಕೊಳ್ಳಿ. ಅದರಲ್ಲೂ ಕೂಡ ಸ್ವಲ್ಪ ನಿರ್ಲಿಪ್ತತೆ ಇರ್ತಕ್ಕಂಥದ್ದಾಗುತ್ತೆ. ಸಹಜವಾಗಿ ಮನುಷ್ಯನಿಗೆ ಯಾವಾಗ ನಿರ್ಲಿಪ್ತತೆ ಬರುತ್ತೋ ಅಂತಕ್ಕಂಥದ್ದು ಏನಂದರೆ, ಏನೋ ಯಾವುದೋ ಆಲೋಚನೆ ಮಾಡ್ತಾ ಇರ್ತಾರೆ, ಅದು ಮರೆತು ಬಿಡ್ತಾರೆ. ಈ ಥರದ್ದೇನಾದರೂ ಸಮಸ್ಯೆಗಳು ಬರ್ತಕ್ಕಂಥದ್ದು. ವಾಹನ ಚಾಲನೆಯಲ್ಲಿ ಎಚ್ಚರ ವಹಿಸಿ. ಎರಡನೇದಾಗಿ ವಿಶಾಖ ನಕ್ಷತ್ರ ಇರೋದ್ರಿಂದ ಮಕ್ಕಳಿಗೆ ಏನು ಮಾಡಬೇಕಪ್ಪ ಅಂದರೆ, ಇವತ್ತೆಲ್ಲ ಈ ಸ್ವರ್ಣಪ್ರಾಶನ ಅಂತ ಮಾಡ್ತಾರೆ. ಏನಂದರೆ ಪುಷ್ಯ ನಕ್ಷತ್ರದಲ್ಲಿ ಸ್ವರ್ಣಪ್ರಾಶನ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ನಮ್ಮ ಮನೆಗಳ ಹತ್ರ ಎಲ್ಲಾದರೂ ಕೂಡ ಒಂಟೆಲೆಗೆ ಅಂತ ಬರುತ್ತೆ. ಇದು ಅಮೃತ ಸಮಾನವಾದದ್ದು ಅಂತ. ಅದನ್ನು ಮನೆಯಲ್ಲಿ ಗುರುವಾರದ ದಿವಸ, ವಿಶಾಖ ನಕ್ಷತ್ರದ ದಿವಸ ಮನೆಯಲ್ಲಿ ಅದನ್ನು ಪ್ಲಾಂಟ್ಸಲ್ಲೆಲ್ಲ ಸಿಗುತ್ತೆ. ಅದು ನಾವು ನರ್ಸರಿಗಳಿಗೆ ಹೋದರೆ ಸಿಗುತ್ತೆ. ಒಂಟೆಲೆಗೆ ಅಂತ ಕರಿತೀವಿ, ಒಂದೆಲೆಗೆ ಅಂತ ಕರಿತೀವಿ ನಾವು. ಆ ಎಲೆಯನ್ನು ತಗೊಂಬಂದು ಇವತ್ತಿನ ದಿವಸ ಮನೆಯ ಮುಂದೆ ಎಲ್ಲಾದರೂ ಪಾಟಲ್ಲಿಟ್ಟು, ಯಾಕೆಂದರೆ ಎಷ್ಟೋ ಗಿಡಗಳನ್ನು ಬೆಳೆಸುವಂಥ ಒಂದು ಸಂಪ್ರದಾಯ ನಮ್ಮಲ್ಲಿ ಇರ್ತಕ್ಕಂಥದ್ದು. ಅದು ಫ್ಯಾಷನಬಲ್ ಕೂಡ ಆಗಿರ್ತಕ್ಕಂಥದ್ದು, ಒಳ್ಳೆಯದು. ಯಾಕೆಂದರೆ ಮನೆ ಮುಂದೆ ಗ್ರೀನರಿ ಇದ್ದಾಗ ಮನಸ್ಸು ಶಾಂತತೆಯಿಂದ ಇರುತ್ತೆ ಅಂತಕ್ಕಂಥದ್ದು. ಆ ಪ್ರಕೃತಿಯನ್ನು ನಾವು ಆರಾಧನೆ ಮಾಡಬೇಕಾದದ್ದು ನಮ್ಮ ಮೂಲ ಧರ್ಮ ಮತ್ತು ಮೂಲ ಉದ್ದೇಶ ಗೌರವಿಸಬೇಕಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ವಿಶಾಖ ನಕ್ಷತ್ರದ ದಿವಸ ಈ ಒಂದು ಆ ಗಿಡವನ್ನು ತಂದು ಪಾಟಲ್ಲಿಟ್ಟು ಅದನ್ನು ಪೋಷಣೆ ಮಾಡಿ ಪ್ರತಿನಿತ್ಯವೂ ಕೂಡ ಮಕ್ಕಳಿಗೆ, ವಿಶೇಷವಾಗಿ ನೀವು ಯಾವುದೇ ವಿಶಾಖ ನಕ್ಷತ್ರದಲ್ಲಿ ಮಾಡೋದ್ರಿಂದ ನಿಮಗೆ ಫಲ ಸಿಗಲ್ಲ ಅಂತಲ್ಲ. ಇವತ್ತೇನು ಗುರು, ಇವತ್ತು ವಿಶಾಖ ನಕ್ಷತ್ರ ಕಾರಕನ ಯಾರು? ಗುರುವು. ಎರಡರ ಸಂಯೋಜನೆ ಬಂದಾಗ ಬಲ ಜಾಸ್ತಿ ಇರುತ್ತೆ. ಈಗ ಒಂದು ಕೈಯಲ್ಲಿ 25 kg ಎತ್ತಿದ್ರೆ ಎರಡು ಕೈಯಲ್ಲಿ 50 kg ಎತ್ತಬಹುದು. ಆ ರೀತಿಯಾದಂಥ ಬಲ ಇರ್ತಕ್ಕಂಥ ನಕ್ಷತ್ರ. ಹಾಗಾಗಿ ಆ ಒಂದು ಗಿಡವನ್ನು ತಂದು ಇವತ್ತಿನ ದಿವಸ ಅದನ್ನು ನೆಟ್ಟು ಪೋಷಣೆ ಮಾಡಿ, ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ಇದನ್ನು ಒಂದು ಮುಖ್ಯವಾಗಿ ಏನಪ್ಪ ಅಂದರೆ, ಆ ಎಲೆಯನ್ನು ಮಕ್ಕಳಿಗೆ ಹಸಿ ಹೊಟ್ಟೆಯಲ್ಲಿ ಕೊಡಬೇಕು. ಬೆಳಗ್ಗೆ ಎದ್ದು ಒಂದು ಎಲೆಯನ್ನು ಕೊಡೋದ್ರಿಂದ ಜ್ಞಾನಶಕ್ತಿ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಯಾಕೆಂದರೆ ಅದಕ್ಕೆ ನಮಗೆ ಈ ಟಂಗು ಸಂಬಂಧ ಇರತಕ್ಕಂಥದ್ದಿದೆ. ಈಗ ನಾವು ಕಾಗುಣಿತೆಯನ್ನು ಮಾಡಬೇಕಾದ್ರೆ ಎಷ್ಟೋ ನಾವು ಬಾಯಿಂದ ಹೇಳ್ತಕ್ಕಂಥದ್ದು, ನಾಲ್ಗಿಂದ ಹೇಳ್ತಕ್ಕಂಥದ್ದು ಅದೆಲ್ಲ ಇದೆ, ಅದು ಕಾನ್ಸೆಪ್ಟ್ ಇರ್ತಕ್ಕಂಥದ್ದಿದೆ. ಹಾಗಾಗಿ ಈ ಒಂದು ಬ್ರಾಹ್ಮಿ ಅಂತಲೂ ಕೂಡ ಕರಿತೀವಿ ನಾವು ಅದನ್ನು. ಈ ಬ್ರಾಹ್ಮಿ ಎಲೆಯನ್ನು ನೀವು ಮಕ್ಕಳಿಗೆ ಕೊಡೋದ್ರಿಂದ ವಿಶಾಖ ನಕ್ಷತ್ರದ ದಿವಸ ಇವತ್ತು ಎಲ್ಲ ತಂದೆ ತಾಯಿಗಳು ಈ ಕೆಲಸ ಮಾಡಿ. ಇದನ್ನು ಬೇಕಾದ್ರೆ ನೀವು ಅನುಭವದಲ್ಲಿ ಇಟ್ಕೊಳ್ಳಿ. 3 ವರ್ಷಕ್ಕಿಂತ ಕಡಿಮೆ ಮಕ್ಕಳಿಗೆ ಕೊಟ್ಟರೆ ಏನು ಅಂತ ಇದು ಸಿಗಲ್ಲ. 3 ವರ್ಷದ ಮೇಲೆ ಮಕ್ಕಳಿಗೆ ನೀವು ಯಾವ ವಯಸ್ಸಿನವ್ರು ಬೇಕಾದರೂ 13-14 ವರ್ಷದ ತನಕ ತಿನ್ನೋದ್ರಿಂದ ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ.
ವಿಶೇಷವಾಗಿ ಇದು ಆಯುರ್ವೇದದಲ್ಲೂ ಕೂಡ ಇರತಕ್ಕಂಥ ಒಂದು ರೆಮಿಡಿ. ಹಾಗಾಗಿ ಆ ಬ್ರಾಹ್ಮಿಯನ್ನು ನೀವು ತಂದು ಮನೆಯಲ್ಲಿ ಪೋಷಣೆ ಮಾಡಿ ನಿರಂತರವಾಗಿ ಮಕ್ಕಳಿಗೆ ಕೊಡುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ಜೊತೆಗೆ ಗುರುಗಳ ಸಮೀಪಕ್ಕೆ ಹೋಗಿ ಏನಪ್ಪ ಅಂದರೆ ನೀವು ಗೋಧಿಯಿಂದ ಮಾಡಿರ್ತಕ್ಕಂಥ ಯಾವುದೇ ಪದಾರ್ಥವನ್ನು ಕೂಡ ಗುರುಗಳ ಸಮೀಪದಲ್ಲಿ ನೀವು ದಾನವನ್ನು ಮಾಡಿದಾಗ ನಿಮಗೆ ಸಂಚಿತ ಜನ್ಮದ ಪಾಪಾದಿಗಳು ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಈಗ ಕಡಲೆಕಾಳನ್ನು ಗುರುವಿಗೆ ನಾವು ಕೊಡ್ತೀವಿ, ಗುರುವಿನ ಹತ್ರ ಕೊಟ್ಟು ಅಂದರೆ ಕಡಲೆಕಾಳು ಆಡ ಆಗ್ತಕ್ಕಂಥದ್ದು ಅಂದರೆ ಮೇಧಸ್ಸನ್ನು ಹೆಚ್ಚಿಸುವಂಥ ಶಕ್ತಿ ಇರತಕ್ಕಂಥದ್ದು ದಕ್ಷಿಣಾಮೂರ್ತಿ ಗುರುವಿಗೆ. ಹಾಗಾಗಿ ಗುರುವಿನ ಪ್ರಾರ್ಥನೆ, ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾಡೋದ್ರಿಂದ ಕೂಡ ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಒಳ್ಳೆಯದಾಗಲಿ. ಹಾಗೆ ಗುರುಗಳೇ, ಈಗ ಒಬ್ಬ ವ್ಯಕ್ತಿ ಇದೇ ಕರ್ಮವನ್ನು ಅನುಭವಿಸಬೇಕು ಅನ್ನೋದನ್ನ ಆತನ ಜಾತಕದ ಮೂಲಕ ಗೊತ್ತಾಗುತ್ತಾ ಅಥವಾ ಬೇರೆ ಏನಾದರೂ ಆಧಾರ ಇದೆಯಾ ಅದರ ಮೇಲೆ? ಕರ್ಮಗಳಲ್ಲಿ ಹಲವಾರು ರೀತಿಯಾದಂಥ ಕರ್ಮಗಳಿದೆ. ನಾವು ಮಾಡತಕ್ಕಂಥ ಕೆಲಸವನ್ನು ಕರ್ಮ ಅಂತಲೇ ಕರಿತೀವಿ. ಹೌದು. ನಾವು ಕರ್ಮಣ್ಣೇ ವಾದಿಕಾರಸ್ಥೆ ಮಾಫಲೇಶು ಕದಾಚನ ಅಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ನಿನ್ನ ಕರ್ಮವನ್ನು ನೀನು ಮಾಡು, ನಿನಗೆ ಫಲಾಫಲಗಳನ್ನು ನಾನು ಕೊಡುತ್ತೇನೆ ಅಂತೇಳಿ. ಕರ್ಮ ಅಂತಕ್ಕಂಥದ್ದು ನಾವು ಮಾಡುವಂಥ ಒಂದು ಪ್ರತಿಯೊಂದು ಕೆಲಸವೂ ಕೂಡ ಕರ್ಮವಾಗಿ ಪರಿವರ್ತನೆ ಆಗುತ್ತೆ. ಇದರಲ್ಲಿ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತಕ್ಕಂಥ ಕರ್ಮಗಳಿದ್ದಾವೆ. ಸಂಚಿತ ಅಂದರೆ ಮೂಟೆ, ಇಂದಿನ ನಾವು ಮಾಡಿರ್ತಕ್ಕಂಥದ್ದು ತಗೊಂಡು ಬರ್ತಕ್ಕಂಥದ್ದು, ಮುಂದೆ ಇವಾಗ ಮಾಡ್ತಾ ಇರತಕ್ಕಂಥದ್ದನ್ನು ಮುಂದೆ ನಮಗೆ ಬರಬಹುದಾಗಿರ್ತಕ್ಕಂಥದ್ದು ಆಗಾಮಿ ಕರ್ಮಗಳು ಅಂತ ಕರೀತೀವಿ. ನೀನು ತೆಗೆದುಕೊಂಡ ನಿರ್ಧಾರದಿಂದ ಫಾರ್ ಎಕ್ಸಾಂಪಲ್ಲು ನಾನು ಇವಾಗ MBA ಮಾಡಬೇಕು ಅಂದ್ಕೊಂಡಿದ್ದು BCom ಮಾಡಿದ್ರೆ, ಈಗ MBA ಮಾಡಬೇಕು MCom ಮಾಡಿದ್ರೆ ರೂಟ್ ಎರಡೂ ಇರ್ಬೋದು, ಬಟ್ MBAಗೆ ಇರ್ತಕ್ಕಂಥ ಒಂದು ಇದು ಬೇರೆ ಇರುತ್ತೆ. ಹಾಗೆ BComಲ್ಲಿ ಇಲ್ಲ ಅಂತಲ್ಲ, BComಲ್ಲಿ ಇಲ್ಲದೆ ಇರೋದನ್ನ MBAಲ್ಲಿ ಕಲಿಸ್ತಾರೆ, MBAಲ್ಲಿ ಇರೋದನ್ನ BComಲ್ಲಿ ಕಲಿಸಲ್ಲ. ಸೊ ಹೀಗೆ ಮನುಷ್ಯನಿಗೆ ಯಾವುದನ್ನ ಸರಿಯಾದ ಸಮಯಕ್ಕೆ ಅನುಚಿತವಾಗಿ ಅವನು ಅದನ್ನು ಅನುಸಂಧಾನವನ್ನು ಮಾಡಿಕೊಳ್ತಾನೋ ಅದು ಅವನಿಗೆ ಮುಂದಿನ ಜೀವನಕ್ಕೆ ಸುಗಮವಾದ ದಾರಿಯನ್ನು ಮಾಡಿಕೊಡುತ್ತೆ. ಕರ್ಮನೂ ಹಾಗೆ. ಈಗ ನಾವು ಜಾತಕದಲ್ಲಿ ದಶಮ ಭಾವವನ್ನು ಮುಖ್ಯವಾಗಿ ಕರ್ಮಸ್ಥಾನ ಅಂತ ಕರಿತೀವಿ, ಪಂಚಮ ಸ್ಥಾನವನ್ನು ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ. ಇದು 5ನೇ ಭಾವ ಮತ್ತು ದಶಮ ಭಾವ ಈ ಎರಡನ್ನ ಸಂಯೋಜನೆಯನ್ನು ಮಾಡಿದಾಗ ಅವನ ಕರ್ಮ ಹೇಗಿದೆ ಅಂತಕ್ಕಂಥದ್ದನ್ನು 11ನೇ ಭಾವದಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. 6ನೇ ಭಾವದಿಂದ 8ನೇ ಭಾವದಿಂದ 11ನೇ ಭಾವ ಅವನಿಗೆ ಏನೆಲ್ಲ ಸಿಗುತ್ತೆ ಅಂತಕ್ಕಂಥದ್ದನ್ನು ಈ ಭಾವಗಳಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಇದಕ್ಕೆ ತ್ರಿಕಸ್ಥಾನಗಳು ಅಂತ ಕರೀತೀವಿ. ತ್ರಿಕ ಅಂದರೆ ಸಾಲ ಅಂತ. ನಾವು ಹುಟ್ಟಿರ್ತಕ್ಕಂಥದ್ದೇನು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಎಲ್ಲವೂ ಋಣಯುಕ್ತವಾಗಿ ಬಂದಿರತಕ್ಕಂಥದ್ದು. ಆ ಋಣ ಇಲ್ದಿರಿದ್ರೆ ಅವ್ರ ಮನೇಲಿ ಒಂದು ಹಗಲು ಅನ್ನವನ್ನು ನಾವು ಊಟ ಮಾಡ್ಲಿಕ್ಕಾಗಲ್ಲ. ಆದರೆ ನಾವು ಯಾವುದನ್ನು ಕೂಡ ಈ ಜಗತ್ತಿನಲ್ಲಿ ಋಣಯುಕ್ತವಾಗಿ ಬಂದಿರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ಋಣಯುಕ್ತವಾಗಿ ಬರ್ತಕ್ಕಂಥದ್ದು ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಅಂದ್ರೆ ಏನು? ಪರರನ್ನ ಪೀಡಿಸಿ, ಪರರಿಗೆ ಮೋಸವನ್ನು ಮಾಡಿ, ಪರರ ಆಸ್ತಿಯನ್ನು ಕಬಳಿಸಿ, ಪರರಿಗೆ ದ್ರೋಹ ಮಾಡಿ, ಮೋಸ ಮಾಡಿ ಅವರನ್ನ ಅವನತಿಗೆ ಕೊಟ್ಟು ಅದರಿಂದ ಬರ್ತಕ್ಕಂಥದ್ದು ಆ ಪೀಡನೆಯನ್ನು ನಾವು ಪ್ರಾರಬ್ಧ ಕರ್ಮ ಅಂತ ಕರಿತೀವಿ. ಯಾಕೋ ನನ್ನ ಕರ್ಮನೇ ಸರಿ ಇಲ್ಲ, ನಾನು ಏನು ಮಾಡಿದ್ರು ಪ್ರಯತ್ನ ಮಾಡಿದ್ರು ನಾನು ಮೇಲ್ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ವಾಕ್ಯ ನಮಗೆಲ್ಲ ಕೂಡ ಕೇಳಿರ್ತಕ್ಕಂಥದ್ದಾಗುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ನಾವು ಎಲ್ಲವನ್ನು ಕೂಡ ಮುಕ್ತಿ ಕಳಿಸ್ಕೊಳ್ಬೋದಾ ಅಂದರೆ ಖಂಡಿತ ಭಗವಂತ ನಿಮ್ಮನ್ನು ಮನುಷ್ಯನನ್ನಾಗಿ ಮಾಡಿರ್ತಕ್ಕಂಥದ್ದೇ ನೀನು 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥವನು ನೀನು ಜ್ಞಾನವನ್ನು ಕೊಟ್ಟಿದ್ದೇನೆ. ಈ ಜ್ಞಾನದಿಂದ ನೀನು ಅದನ್ನೆಲ್ಲವನ್ನು ಕೂಡ ತೊಳ್ಕೋ, ಆ ಎಲ್ಲ ಗಲೀಜನ್ನು ತೊಳಿ ಅಂತ ಹೇಳುತ್ತೆ ಶಾಸ್ತ್ರ. ಅದಕ್ಕೆ ನಾವು ನಮ್ಮ ಬದುಕು ಲಯಪ್ರದವಾಗಿರಬೇಕು, ಬದುಕು ನಿರಂತರವಾಗಿ ನೇರವಾಗಿರಬೇಕು. ಅದು ನಾವು ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ಈ ಕಲಿಯುಗದಲ್ಲೂ ಕೂಡ ಇವಾಗಲೂ ನಾವು ಮೋಸಕ್ಕೆ ಮೋಟಿವೇಟ್ ಮಾಡ್ತಕ್ಕಂಥವನ್ನೇ ಇದು ರಾಹು ಎರಡನ್ನೂ ಕೊಡ್ತಾನೆ. ನಿಮಗೂ ಮೋಸವನ್ನು ಮಾಡ್ತಾನೆ, ನಿಮ್ಮ ಕೈಯಿಂದ ಇನ್ನೊಂದು ಮೋಸವನ್ನು ಮಾಡಿಸ್ತಾನೆ. ರಾಹು ಆಗಿರ್ತಕ್ಕಂಥ ಇನ್ನು ಮುಖ್ಯವಾಗಿ ಏನಪ್ಪ ಅಂದರೆ 6ನೇ ಭಾವವನ್ನು, ಜನ್ಮಾತ್ 6ನೇ ಭಾವವನ್ನು ರೋಗಸ್ಥಾನ ಅಂತ ಕರಿತೀವಿ. ಜೊತೆಗೆ ಆ ರೋಗಸ್ಥಾನದ ಒಟ್ಟಿಗೆ ನಾವು ಬಹಳ ಮುಖ್ಯವಾಗಿ ಅಲ್ಲಿ ಏನಾದರೂ ಶನಿ ಬಂದು ಕೂತ್ಕೊಂಡಿದ್ದಾನೆ ಅಂತ ಆದರೆ ಕರ್ಮಕಾರಕನಾಗಿರ್ತಕ್ಕಂಥವನು ಶನಿ 6ನೇ ಭಾವದಲ್ಲಿ ಬಂದು ಕೂತ್ಕೊಂಡ್ರೆ ಅವನ ಕರ್ಮ ಇನ್ನೂ ಕಳೆದಿಲ್ಲ ಅಂತ ಅರ್ಥ. ಅಂದರೆ ಪೂರ್ತಿಯಾಗಿ ಆಕ್ಟಿವೇಟ್ ಆಗಿರುತ್ತೆ ಅಂತ ಅರ್ಥ. 6ನೇ ಭಾವಕ್ಕೆ ಇನ್ನೊಂದೇನಾದ್ರೆ ಪಾಪಗ್ರಹಗಳಿಗೆ 3, 6, 11ನೇ ದೃಷ್ಟಿ ಇರುತ್ತೆ. ಆದರೆ ಭಾವಸ್ಥಿತಿಯಲ್ಲಿದ್ದಾಗ ಅವರು ಇನ್ನೊಂದಷ್ಟು ಆ ದುಃಖ ಫಲವನ್ನು ಹೆಚ್ಚು ಮಾಡ್ತಕ್ಕಂಥವ್ರು ಆಗ್ತಾರೆ. ಈಗ ರೋಗ ಬಂತು ಅಂತ ಇಟ್ಕೊಳ್ಳಿ, ಶನಿ ಇದ್ದಾಗ ರೋಗ ಬೇಗ ವಾಸಿ ಆಗಲ್ಲ. ಆಮೇಲೆ ಗುಪ್ತ ರೋಗಗಳು ದೀರ್ಘವಾಗಿ ಬರುತ್ತೆ, ಅದು ವಾಸಿ ಆಗದೆ ಇರತಕ್ಕಂಥದ್ದು ಬರುತ್ತೆ. ಇಲ್ಲಿ ಏನಪ್ಪ ಅಂದರೆ 2ನೇ ಭಾವ, 6ನೇ ಭಾವ, 8ನೇ ಭಾವ, 12ನೇ ಭಾವಗಳನ್ನು ತ್ರಿಕ ಸ್ಥಾನಗಳು ಅಂತ ಕರಿತೀವಿ. ತ್ರಿಕ ಅಂದರೆ ಸಾಲ ಅಂತ. ಎರಡು ಫಾರ್ ಎಕ್ಸಾಂಪಲ್ 2 ಪ್ರಾಥಮಿಕ ಮಾತು ವಾಕ್ಸ್ಥಾನ,
ಪ್ರಾಥಮಿಕ ವಿದ್ಯಾಭ್ಯಾಸ ಇದೆಲ್ಲ ಕೂಡ 2ನೇ ಭಾವದಿಂದ ತಿಳ್ಕೊಳ್ತೀವಿ. ಇನ್ನು 6ನೇ ಭಾವ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಮನುಷ್ಯನಿಗೆ 6ನೇ ಭಾವ ಅಂತಕ್ಕಂಥದ್ದು ಸಾಲ. ನಾವೇನು ಸಾಲ ಮಾಡ್ತೀವ, ರೋಗಗಳೇನಾಗುತ್ತೆ, ಶತ್ರುಗಳು ಏನಿರ್ತಾರೆ ನಮಗೆ, ಮತ್ತು ನಾವೇನು ಕೆಲಸ, ಸೇವಕರು ಏನು ಕೆಲಸ ಮಾಡ್ತೀವಿ, ಇದೆಲ್ಲವನ್ನು ಕೂಡ 6ನೇ ಭಾವದಿಂದ ತಿಳ್ಕೊಳ್ತಕ್ಕಂಥದ್ದು. ಈ ಭಾವಕ್ಕೇನಾದರೂ ಅಲ್ಲಿ ಡ್ಯಾಮೇಜ್ ಆಯಿತು ಅಂತ ಇಟ್ಕೊಂಡಾಗ ಇದೆಲ್ಲ ಕೂಡ ನಮಗೆ ಸಿಗಬೇಕಾದದ್ದು ಸಿಗಲ್ಲ, ಯಾವುದು ಸಿಗಬಾರ್ದು ಅದು ಸಿಗುತ್ತೆ. ಅದಾದಮೇಲೆ 8ನೇ ಭಾವ ಏನಾಗುತ್ತೆ, 8ನೇ ಭಾವಕ್ಕೆ ಬಂದಾಗ ನಿಮಗೆ ಕೆಲವು ಸಂದರ್ಭಗಳಲ್ಲಿ ನಾವು ಮಾಡದೇ ಇರತಕ್ಕಂಥ ತಪ್ಪುಗಳು ಕೂಡ ನಮ್ಮ ಮೇಲೆ ಬರುತ್ತೆ. ಅದರಿಂದ ಏನಾಗುತ್ತೆ, ನಮಗೆ ಅವಮಾನ ಆಗುತ್ತೆ. ಆಗುತ್ತಾ ಆಗಲ್ವಾ? ಅವಮಾನ ಆಗುತ್ತೆ, ದುಃಖ ಬರುತ್ತೆ, ಜೈಲು ವಾಸ, ಇದೆಲ್ಲ ಕೂಡ 8ನೇ ಭಾವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದಕ್ಕೆ ಮದುವೆ ಮಾಡಬೇಕಾದ್ರೆ ನಾವು ಮುಖ್ಯವಾಗಿ 8ನೇ ಭಾವವನ್ನು ಅತಿ ಸೂಕ್ಷ್ಮ ಭಾವ ಅಂತ ಕರಿತೀವಿ. ಮನುಷ್ಯನ ಜೀವನವೂ ಕೂಡ 8ನೇ ಭಾವವನ್ನು ನಾವು ಆಯುಷ್ಯ ಕ್ಷೇತ್ರ ಅಂತ ಕರಿತೀವಿ. ಆಯುರ್ಭಾವ 8ನೇ ಭಾವವನ್ನು, 8ನೇ ಮನೆಯನ್ನು ಲಗ್ನಾತ್ 8ನೇ ಮನೆಯನ್ನು ಆಯುರ್ಭಾವ ಅಂತ ಕರಿತೀವಿ. ಈ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಗುಪ್ತ ರೋಗಗಳು ಬರುತ್ತೆ, ಕ್ಯಾನ್ಸರ್ ಅಂತ ಮಾರಣಾಂತಿಕ ರೋಗಗಳು ಕೂಡ ಬರ್ತಕ್ಕಂಥ ಸಂದರ್ಭಗಳಿರುತ್ತೆ. ಇನ್ನು 12ನೇ ಭಾವವನ್ನು ನಾವು ಬಹಳ ಮುಖ್ಯವಾಗಿ ಏನಕ್ಕೆ ನಾವು ಅದನ್ನು ಹೋಲಿಕೆ ಮಾಡ್ತೀವಪ್ಪ ಅಂದರೆ ವ್ಯಯಸ್ಥಾನ ಅಂತ ಕರಿತೀವಿ. ಅಯನ ಶಯನ ಭೋಗ ಅಂತ, ಅಂದರೆ ಶಯನ ಅಂದರೆ ಮಲಗೋ ಸ್ಥಾನ ಅಂತ. ಅದರಲ್ಲಿ ಒಳ್ಳೆ ಫಲಗಳಿಲ್ವಾ? ಖಂಡಿತ ಇದೆ. ನಿಮ್ಮ ಪಂಚಮ ಭಾವ ಚೆನ್ನಾಗಿ ಆಕ್ಟಿವೇಟ್ ಆಗಿದ್ದಾಗ 12ನೇ ಭಾವದಲ್ಲಿ ಯಾವುದೇ ಗ್ರಹ ಇದ್ದರೂ ಕೂಡ 12ನೇ ಭಾವದಲ್ಲಿ ರಾಹು ಬಂದ ಅಂತ ಇಟ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್, ಬೇಡ ಗುರು ಬಂದ ಅಂತ ಇಟ್ಕೊಳ್ಳಿ. ಲಗ್ನಾತ್ 12ನೇ ಭಾವದಲ್ಲಿ ಗುರು ಬಂದರೆ ಅಲ್ಲಿಂದ ಗುರುವಿನಿಂದ 6ನೇ ಭಾವ ಇವನ್ ಕರ್ಮ ಆಗಿರುತ್ತೆ. ಯಾರೋ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಲಗ್ನಕ್ಕೆ 12ನೇ ಮನೆಯಲ್ಲಿ ಗುರುವಿದ್ದು ಲಗ್ನದಿಂದ ಪಂಚಮ ಭಾವ ಏನಿದೆಯೋ ಲಗ್ನಾತ್ 5ನೇ ಭಾವದ ಕರ್ಮ ಅವನು ಅನುಭವಿಸ್ತಾ ಇರ್ತಕ್ಕಂಥವನಾಗ್ತಾನೆ. ಅದೇನಾದ್ರೂ ಆಗಿರ್ಬೋದು. ಆ ಕರ್ಮಕ್ಕೆ ಅಧಿಕಾರಕರಾಗಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಮೊದಲನೇದಾಗಿ ಶನಿ, ರಾಹು ಮತ್ತು ಕೇತು. ಶನಿ ಏನು ಮಾಡ್ತಾನಪ್ಪ ಅಂದರೆ ಇಂದಿನ ಜನ್ಮದ ಕರ್ಮವನ್ನು ಇವಾಗ ಕೊಟ್ಟು ನೀನೆಲ್ಲನೂ ತೀರ್ಸಪ್ಪ ಅಂತ ಹೇಳ್ತಾನೆ. ಈಗ ಬ್ಯಾಂಕರ್ ಸಾಲ ಕೊಟ್ಟರು, EMI ಆಗಿ ನಾವು ಏನೆಲ್ಲ ಕಷ್ಟಪಟ್ಟು ಅದನ್ನು ರೂಪಾಯಿ ಕೂಡಿಟ್ಟು ಅದನ್ನು EMI ಕಟ್ಟಬೇಕಾ ಕಟ್ಟಬಾರ್ದಾ? ಕಟ್ಟಲೇಬೇಕು. ಕಟ್ಟಲಿಲ್ಲ ಅಂದ್ರೆ ಏನಾಗುತ್ತೆ? ಇಲ್ಲ ವೆಹಿಕಲ್ ಹೋಗುತ್ತೆ, ಇಲ್ಲ ದಂಡ ಹಾಕ್ತಾರೆ, ಇಲ್ಲ ಮನೆ ಕಿತ್ಕೊಳ್ತಾರೆ, ಏನೋ ಒಂದು ಆಗುತ್ತೆ. ಸಮಸ್ಯೆ ಅಂತೂ ಕಟ್ಟಿಟ್ಟ ಬುತ್ತಿ ಹಾಗೆ ಆಗುತ್ತೆ. ಹಾಗೆ ಕರ್ಮಕಾರಕನಾಗಿರ್ತಕ್ಕಂಥ ಶನಿಯಿಂದ ಬರ್ತಕ್ಕಂಥದ್ದು ಸಾಲಗಳು ಜಾಸ್ತಿ ಆಗುತ್ತೆ. ಸಾಲವನ್ನು ಶನಿ ಮಾಡಿಸ್ತಾನೆ. ಅದೇ ರಾಹು ಬಂದ ಅಂತ ಇಟ್ಕೊಳ್ಳಿ, ಇನ್ನೊಬ್ಬರಿಂದ ನೀವು ಮೋಸ ಹೋಗ್ತೀರಾ, ನೀವು ಯಾಮಾರಿಸೋ ಕೆಲಸ ಇರುತ್ತೆ. ಇನ್ನು ನಿರ್ಲಿಪ್ತತೆ ಬರುತ್ತೆ ಯಾವಾಗ ಕೇತು ಬಂದ ಅಂತ ಇಟ್ಕೊಳ್ಳಿ. ಅವ್ನಿಗೆ ಯಾವುದು ಬೇಡ ಅಂತ, ಅವನಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಎಲ್ಲ ಸ್ವಲ್ಪ ದಿವಸಕ್ಕೆ ಅಂದರೆ ಕೆಲಸ ಏನಕ್ಕೆ ಮಾಡಬೇಕು, ಊಟ ಯಾಕೆ ಮಾಡಬೇಕು, ಈ ರೀತಿಯಾದಂಥ ಒಂದು ನಿರ್ಲಿಪ್ತ ಭಾವ ಅವರಲ್ಲಿ ಬಂದ್ಬಿಡ್ತಕ್ಕಂಥದ್ದಾಗುತ್ತೆ. ರಾಹು ಮತ್ತು ಕೇತುವಿನ ಮತ್ತು ಶನಿಯ ಸಂಯೋಜನೆ ಜಾತಕದಲ್ಲಿ ಈ ಗ್ರಹಗಳು ಅಂತಕ್ಕಂಥದ್ದು ಈ ಸ್ಥಾನಗಳ ಮೇಲೆ ಪ್ರಭಾವ ಇದ್ದಾಗ ಈ ರೀತಿಯಾದಂಥ ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಇನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಕುಟುಂಬ ಅಂತಕ್ಕಂಥದ್ದು ನವಾಂಶದ ಮೇಲೆ ಗಂಡ ಹೆಂಡ್ತೀರ ಅಂದರೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ನವಾಂಶವನ್ನು ನೋಡ್ತೀವಿ. ಷಷ್ಠಾಂಶ, ನವಾಂಶ. ಷಷ್ಠಾಂಶ ಅಂತಕ್ಕಂಥದ್ದು ರೋಗ ರುಜಿನಗಳನ್ನು, ಏನು ಕೆಲಸ ಮಾಡ್ತಾರೆ, ಜಾಬ್ ಹೇಗಿರುತ್ತೆ, ಜಾಬಲ್ಲಿ ಇವ್ರಿಗೆ ಅನುಕೂಲ ಇದೆಯಾ, ಇದೆಲ್ಲವೂ ಕೂಡ 6ನೇ ಭಾವದಿಂದ ನೋಡ್ತಕ್ಕಂಥದ್ದು. ನಾನು ಮುಂಚೆ ತಿಳಿಸಿದ ಹಾಗೆ ನಾವು ತ್ರಿಕಸ್ಥಾನಗಳಂತ ಏನು ಕರಿತೀವೋ ಆ 2, 6, 8, 12ನೇ ಭಾವಗಳಲ್ಲಿ 2ನೇ ಭಾವ ಧನಭಾವ ಕೂಡ ಅದೇ. ಬೇಸಿಕ್ ಅವನು ಅರ್ನಿಂಗ್ ಅಲ್ಲಿಂದ ಶುರುವಾಗುತ್ತೆ. ಸೊ ಅರ್ನಿಂಗೇ ಚೆನ್ನಾಗಿಲ್ಲ ಅಂದರೆ ಅವನು ಉಳಿಕೆ ಎಲ್ಲಿ ಮಾಡ್ತಾನೆ? ಸೊ ಇದಕ್ಕೆ ಶನಿ ಏನಾದರೂ ಬಂದ, ಕೇತು ಬಂದ ಅಂತ ಇಟ್ಕೊಳ್ಳಿ 2ನೇ ಭಾವದಲ್ಲಿ, ಏನು ಮಾಡ್ತಾನೆ? ದುಡ್ಡು ಬರೋದೇ ಇಲ್ಲ. ಏನು ಪ್ರಯತ್ನ ಪಟ್ಟರು ಪ್ರಯತ್ನವಾಗೇ ಇರುತ್ತೆ. ಅವನು ಸಕ್ಸಸ್ಮೆಂಟ್ ತುಂಬ ಕಡಿಮೆ, ಅಂದರೆ ಸಂಪಾದನೆ ಕಡಿಮೆ, ಶ್ರಮ ಜಾಸ್ತಿ. ಫಾರ್ ಎಕ್ಸಾಂಪಲ್ಲು, ಒಂದು ಸಂಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಉನ್ನತ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವನಿಗೆ ಅದೇ ಕೆಳಗಡೆ P1 ಕೆಲಸ ಮಾಡ್ತಾ ಇರ್ತಕ್ಕಂಥವನಿಗೆ ನಾವು ಇಬ್ಬರನ್ನು ಸಮ ಮಾಡ್ಲಿಕ್ಕೆ ಆಗುತ್ತಾ? ಆದರೆ ಆ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಿಂತ P1 ತುಂಬ ಕೆಲಸ ಮಾಡ್ತಾನೆ. ಕರೆಕ್ಟ್ ಅಲ್ವಾ? ಹಾಗೆ ಕರ್ಮ ಅಂತಕ್ಕಂಥದ್ದು ಕರ್ಮಕಾರಕನಾಗಿರ್ತಕ್ಕಂಥ ಶನಿಯ ಪ್ರಭಾವ ಯಾರ ಜಾತಕದಲ್ಲಿ ಅತಿರೇಕವಾಗಿರ್ತಕ್ಕಂಥದ್ದಾಗಿರುತ್ತೋ ಅವರು ಸುದೀರ್ಘವಾಗಿ ಕಷ್ಟಪಡಬೇಕಾಗಿರ್ತಕ್ಕಂಥದ್ದು, ಸೇವಕರ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ 2ನೇ ಮನೆಗೆ ಗುರು ಬಂದರೂ ಕೂಡ ಧನಹಾನಿ ಅಂತಲೇ ಹೇಳುತ್ತೆ. ಗುರು 5ನೇ ಭಾವದಲ್ಲಿದ್ದು ಅಥವಾ 9ನೇ ಭಾವದಲ್ಲಿದ್ದರೆ ಒಳ್ಳೆ ಫಲವನ್ನು ಕೊಡ್ತಾನೆ. ಸಪ್ತಮದಲ್ಲಿದ್ದರೂ ಅವನು ಅಂಥ ಫಲವನ್ನು ಏನು ಕೊಡಲ್ಲ. ಆದರೆ ಶುಕ್ರ ಬಂದ ಅಂತ ಇಟ್ಕೊಳ್ಳಿ, ಶುಕ್ರ ಅನ್ನೋ ಮಾರಕನಾಗ್ತಾನೆ. ಇನ್ನೊಂದೇನಪ್ಪ ಅಂದರೆ ನಾವು ರಾಶಿ ಜಾತಕ ಅಂತಕ್ಕಂಥದ್ದು ಎಷ್ಟು ಅದ್ಭುತವಾಗಿದೆ ಅಂದರೆ, ಈಗ ನಾವು ಏನಂದರೆ 11ನೇ ಭಾವವನ್ನು ಈಗ ಚರರಾಶಿಗಳು, ಸ್ಥಿರ ರಾಶಿಗಳು, ದುಸ್ವಭಾವ ರಾಶಿಗಳು ಅಂತ ಬರ್ತೀವಿ. ಚರರಾಶಿಗಳಿಗೆ 11ನೇ ಭಾವ ಮಾರಕ ಸ್ಥಾನ ಆಗುತ್ತೆ.
ಸ್ಥಿರ ರಾಶಿಗಳಿಗೆ 9ನೇ ಭಾವ ಮಾರ್ಗಸ್ಥಾನ ಆಗುತ್ತೆ. ಭಾಗ್ಯ ಭಾವನೆ ಮಾರ್ಗಸ್ಥಾನ ಆಗ್ಬಿಡುತ್ತೆ, ಲಾಭ ಭಾವನೆ ಮಾರ್ಗಸ್ಥಾನ ಆಗುತ್ತೆ. ಇನ್ನು ದ್ವಿಷಭಾವ ರಾಶಿಗಳಾಗಿರ್ತಕ್ಕಂಥದ್ದಕ್ಕೆ 7ಮ ಭಾವ ಮಾರ್ಗಸ್ಥಾನ ಆಗ್ಬಿಡುತ್ತೆ. ಈ ಮಾರ್ಕಾಧಿಪತಿಗಳು, ಮಾರ್ಕ ಅಂದರೆ ಏನು? ಕೆಟ್ಟದ್ದು ಮಾಡೋರು ಅಂತ. ಈ ಮಾರ್ಕಾಧಿಪತಿಗಳ ಸಂಯೋಜನೆ ಬಂತು. ಅದು ಗುರುವಾಗಿರಲಿ, ಶುಕ್ರನಾಗಿರಲಿ, ಶನಿ ಆಗಿರಲಿ, ರಾಹು ಆಗಿರಲಿ, ಬುಧನಾಗಿರಲಿ, ಕುಜನಾಗಿರಲಿ, ಯಾವುದೇ ಗ್ರಹವಾದರೂ ಕೂಡ ಮಾರ್ಕ ಭಾವಗಳಿಗೆ ಬಂದಾಗ ಅವ್ರಿಗೆ ಬರಬೇಕಾದದ್ದು ನಿಜವಾದ ಸಿಗಬೇಕಾದಂಥ ಸ್ಥಾನಮಾನಾದಿಗಳು ಸಿಗದೆ ಇರತಕ್ಕಂಥದ್ದಾಗುತ್ತೆ. ಅದು ಒಂದು ರೀತಿಯಾದದ್ದು ಏನು, ಮಾನಸಿಕ ಒತ್ತಡ ಆಗುತ್ತೆ. ಈಗ ಚಂದ್ರನನ್ನ ತಗೊಳ್ಳೋಣ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತ ಎರಡಿರುತ್ತೆ. ಚಂದ್ರನು ಬೆಳದಿಂಗಳು ಹೇಗೆ ನಮಗೆ ಹುಣ್ಣಿಮೆಯ ತನಕ ಹೇಗೆ ಅವನು ಪ್ರಖರತೆಯನ್ನು ಹೆಚ್ಚಿಸ್ಕೊಳ್ತಾನೋ ಅದಕ್ಕೆ ನಾವು ಶುಕ್ಲ ಪಕ್ಷ ಅಂತ ಕರಿತೀವಿ, ಅಥವಾ ವೃದ್ಧಿಚಂದ್ರ ಅಂತ ಕರಿತೀವಿ. ಈ ವೃದ್ಧಿಚಂದ್ರನ ಜಾತಕದಲ್ಲಿ ಜನಿಸಿದಂಥವರು ಅವರು ಎಷ್ಟೇ ಅವ್ರಿಗೆ ತೊಂದರೆಗಳು ಬಂದರೂ ಕೂಡ ಮಾನಸಿಕ ಅಂದರೆ ಮೆಂಟಲಿ ದೇ ಆರ್ ಸ್ಟ್ರಾಂಗ್ ಇರ್ತಾರೆ. ಮೆಂಟಲಿ ಅವರು ತುಂಬ ಮಾನಸಿಕವಾಗಿ ಸದೃಢತೆಯಿಂದ ಇರ್ತಕ್ಕಂಥವ್ರು ಆಗ್ತಾರೆ. ಕ್ಷೀಣಚಂದ್ರ ಆದ ಅಂತ ಇಟ್ಕೊಳ್ಳಿ, ಅವನು ಕತ್ತಲನ್ನು ಕರಗೋಗ್ತಕ್ಕಂಥವನು. ಹಾಗೆ ಇವರು ಬದುಕಿನಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪ್ರಯತ್ನವಾಗಿರುತ್ತೆ ಹೊರತು ಇವ್ರ ಮೇಲೆ ಬರಲಿಕ್ಕೆ ಆಗದೆ ಇರತಕ್ಕಂಥದ್ದಾಗುತ್ತೆ. ಇದು ಬ್ಯೂಟಿ ಆಫ್ ಜಾತಕ. ಇನ್ನು ಕುಜನ ಬಂದ ಅಂತ ಇಟ್ಕೊಳ್ಳಿ. ಕುಜನ ಯಾಕೆಂದರೆ ಧೈರ್ಯಕಾರಕನವನು, ಸಾಹಸಗಳಿಗೆಲ್ಲ ಅವನೇ ಕಾರಕತ್ವನ ಆಗ್ತಾನೆ. ಈಗ ಕೆಲವರು ನಾವು ಕ್ರೀಡೆಯೆಲ್ಲ ನೋಡ್ತೀವಿ, ತುಂಬ ಇಂಟೆಲಿಜೆಂಟ್ ಇರ್ತಾರೆ, ಪಾಪ ಅವ್ರಿಗೆ ಅವಕಾಶ ನಮಗೆ ಅದು ಪ್ರತ್ಯಕ್ಷವಾಗಿ ನಾವು ಎಷ್ಟೋ ಅದನ್ನು ಗಮನಿಸಿರ್ತೀವಿ. ತುಂಬ ಇಂಟೆಲಿಜೆಂಟ್ ಇರುತ್ತೆ, ಅವಕಾಶ ವಂಚಿತರಾಗ್ತಕ್ಕಂಥದ್ದು. ಹೀಗೆ ಆಯಾ ಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಗ್ರಹ ಇದ್ದರೂ ಕೂಡ, ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಲಗ್ನ ತಗೊಳ್ಳಿ, ದ್ವಾದಶ ಲಗ್ನಗಳಲ್ಲಿ ಮೇಷದಿಂದ ಮೀನ ತನಕ ಯಾವುದೇ ಲಗ್ನ ತಗೊಂಡ್ರೆ, ಮೇಷರಾಶಿನ ತಗೊಳ್ಳಿ, ಮೇಷಲಗ್ನ ಅಂದರೆ ವ್ಯಯಭಾವ ಯಾವುದಾಯಿತು? ಮೀನ ಲಗ್ನ ಆಯಿತು. ಮೀನ ಲಗ್ನದಲ್ಲಿ ಏನಾದರೂ ಗುರುವಿದ್ದ ಅಂತ ಇಟ್ಕೊಳ್ಳಿ, ಮೀನ, ಮೇಷ, ಋಷಭ, ಮಿಥುನ, ಕಟಕ, ಸಿಂಹ. ಫಾರ್ ಎಕ್ಸಾಂಪಲ್ ಏನಾಯಿತು? ಸಿಂಹರಾಶಿಯ ಫಲವನ್ನು ಅನುಭವಿಸ್ತಾನೆ. ಸಿಂಹ ಅಂದರೆ ಯಾರು? ರವಿ. ಮೇಷದಿಂದ ಮೇಷ, ಋಷಭ, ಮಿಥುನ, ಕಟಕ, ಸಿಂಹ 5ನೇ ಭಾವ ಆಯಿತು. ಗುರುವಿನಿಂದ ಎಲ್ಲಿಗೆ 6ನೇ ಭಾವ ಆಯಿತು. ಈ 5ನೇ ಭಾವಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವ ಪುಣ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 5ನೇ ಭಾವ ಆಗುತ್ತೆ. ರಾಶಿ ಯಾರ್ದು? ತಂದೆಯ ರಾಶಿ. ಹಾಗಿದ್ದಾಗ ಅವ್ರು ಏನಾಗುತ್ತೆ, ಅಲ್ಲಿ ತಂದೆಯಿಂದ ಸಿಗಬೇಕಾದಂಥ ಸನ್ಮಾನಾದಿಗಳು ಸಿಗಲ್ಲ. ಗುರುಗಳು ಈಗ ಪ್ರತ್ಯೇಕ ಮಾಡ್ತಾರೆ, ಅಂದ್ರೆ ವಿದ್ಯೆಯಲ್ಲಿ ಅವ್ರಿಗೆ ನಿರಂತರವಾಗಿ ಅಡಚಣೆಗಳಾಗ್ತಾ ಇರುತ್ತೆ, ಓದಿನ ಮೇಲೆ ವ್ಯಾಮೋಹ ಇರಲ್ಲ. ಈ ವ್ಯಾಮೋಹ ಯಾರಿಗಿಲ್ವೋ, ನಾವು ಒಂದು ಪ್ಯಾಷನ್ ಅಂತ ಏನು ಕರಿತೀವೋ ಆ ಪ್ಯಾಷನ್ ನಮ್ಮ ಹತ್ರ ಇಲ್ಲ ಅಂದರೆ ನಾವು ಅದನ್ನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ 6ನೇ ಭಾವ, 8ನೇ ಭಾವ, 12ನೇ ಭಾವವನ್ನು, ರೋಗ ರುಜಿನ ಸಾಲಾದಿಗಳನ್ನು 6ನೇ ಭಾವದಿಂದ, ಆಯುಷನ್ನು, ಅವನ ಬದುಕನ್ನು ರೂಪಿಸ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು 8ನೇ ಭಾವದಿಂದ, ಹೇಗೆ ಬದುಕ್ತಾನೆ, ಹೇಗೆ ಇರ್ತಾನೆ ಅನ್ನೋದನ್ನು 12ನೇ ಭಾವದಿಂದ ನಾವು ತಿಳ್ಕೊಳ್ಬೋದು. ಇಲ್ಲಿ 12ನೇ ಭಾವಾಧಿಪತಿ ಬಹಳ ಮುಖ್ಯವಾಗಿ, ಈಗ ನಾವು ಇನ್ನೊಂದು ಏನಪ್ಪ ಅಂದರೆ 2ನೇ ಅಧಿಪತಿ ಮತ್ತು 10ನೇ ಅಧಿಪತಿ. 10 ಅಂದರೆ ಕರ್ಮಸ್ಥಾನ, 10 ಅಂದರೆ ಕರ್ಮಸ್ಥಾನ, 2 ಅಂದರೆ ಧನಸ್ಥಾನ. ಧನ ಮತ್ತು ಕರ್ಮ ಎರಡಕ್ಕೂ ರಿಲೇಟೆಡ್ ಮಾಡೋಣ. ಧನ ಅಂದರೆ ಏನು? ಮೂಲಧನ. ನಮ್ಗೆ ಬೇಕಾಗಿರ್ತಕ್ಕಂಥದ್ದು, ನಾವೆಲ್ಲ ಕೆಲಸ ಮಾಡ್ತಾ ಧನ ಮೂಲಂ ಇದಂ ಜಗತ್ ಅಂತ, ಕರೆಕ್ಟ್ ಅಲ್ವಾ? ಈ ಧನದ ಮೂಲದಿಂದ ಇರತಕ್ಕಂಥದ್ದು ನೀನು ಪರಿಶ್ರಮಕ್ಕೆ 10ನೇ ಭಾವವನ್ನು ನೋಡಿದಾಗ ಈ 2ರ ಅಧಿಪತಿಗಳ ಸಂಯೋಜನೆಯಲ್ಲಿ ಏನಾದರೂ ವೇರಿಯೇಷನ್ ಬಂತು, ಶತ್ರುಗಳು ಬಂದರು, ಇನ್ನು ಅಸ್ತಂಗತರಾಗಿದ್ದರು, ವಕ್ರರಾಗಿದ್ದರು, ನೀಚರಾಗಿದ್ದರು, ಇದೆಲ್ಲ ಫಲಗಳು ಬಂದಾಗ ಸಿಗಬೇಕಾದ ವಾಸ್ತವಿಕವಾದ, ಈಗ ನೀವು ಸಂಪಿಗೆಯಲ್ಲಿ ನಾವು ಸಂಪಿಗೆ ಸುಗಂಧ ನಮ್ಗೆಲ್ರಿಗೂ ಗೊತ್ತು. ಆ ಸಂಪಿಗೆಯಲ್ಲಿ ಬಾಡೋದ ಸಂಪಿಗೆಯಲ್ಲಿ ಸುಗಂಧ ಎಲ್ಲಿ ಬರುತ್ತೆ? ಸೊ ಸಂಪಿಗೆ ಹೂವು ಅಂತ ನಾವು ಕರಿತೀವಿ, ಆದರೆ ಬಾಡೋದ ಸಂಪಿಗೆ ಹೂವು ಅಂತ ಕರಿತೀವಿ. ಅದು ಸುಭದ್ರತೆಯಿಂದ ಇದ್ದಾಗ, ಗಿಡದಲ್ಲಿದ್ದಾಗ ಸಂಪಿಗೆ ಹೂವು ಪರಿಮಳವನ್ನು ಸೃಷ್ಟಿಸುತ್ತೆ ಅಲ್ವಾ? ಕಿತ್ತಾದ್ಮೇಲೆ, ಒಣಗೋದ್ಮೇಲೆ ಅದೇನಾಗುತ್ತೆ, ಅದರಲ್ಲಿ ಇರ್ತಕ್ಕಂಥ ಮೂಲಸತ್ವ ಕರಗೋಗಿರುತ್ತೆ. ಹಾಗಾಗಿ ಇವ್ರ ಬದುಕು ಇರುತ್ತೆ ಅಷ್ಟೇ, ಆದರೆ ನಿಜವಾದ ವಾಸ್ತವಿಕವಾದ ಬದುಕು ಅವ್ರು ಬದುಕಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು, ಅದನ್ನು ಆಪರ್ಚುನಿಟೀಸ್ ಲಾಸ್ ಅಂತ ನಾವು ಕರಿತೀವಿ. ಹಾಗೆ ಇನ್ನು ಅದನ್ನು ಹೊರತುಪಡಿಸಿದಾಗ ನಾವು ರಾಹು ಬಂದ ಅಂತ ಇಟ್ಕೊಳ್ಳಿ. ಇದೆಲ್ಲ ಏನಾಗುತ್ತೆ ಅಂದರೆ, ಈ ಜಾತಕದಲ್ಲಿ ರಾಹು ಏನಾದರೂ ಆಕ್ಟಿವೇಟ್ 12ನೇ ಮನೆಯಲ್ಲಿ ಇದ್ದ ಅಂತ ಇಟ್ಕೊಳ್ಳಿ. ನೋಡಿ, ಅವನು 12ನೇ ಮನೆಯಲ್ಲಿದ್ದೆ, 6ನೇ ಮನೆಯಲ್ಲಿ 12ನೇ ಮನೆಯಲ್ಲಿ ರಾಹು ಇದ್ದರೆ ಅವರು ಫಾರಿನಲ್ಲಿ ತುಂಬ ಸಕ್ಸಸ್ ಆಗ್ಬಿಡ್ತಾರೆ. ಇಲ್ಲಿಂದ ಹೋಗಿ ಮತ್ತೆ ಅವ್ರು ವಾಪಸ್ ಬರಲ್ಲ, ಅಲ್ಲಿ ಅವ್ರಿಗೆ ಸಿಕ್ಕಾಪಟ್ಟಿ ನೇಮ್ ಪೇಮ್ ಎಲ್ಲ ಸಿಕ್ಬಿಡುತ್ತೆ. ಯಾಕಂದ್ರೆ ರಾಹು ಅಲ್ಲೇ ಆಕ್ಟಿವೇಟ್ ಆಗ್ತಾನೆ, ಅಲ್ಲಿ ಮಾಡ್ಕೊಡ್ತಾನೆ, ಇಲ್ಲಿ ಮಾಡ್ಕೊಡಲ್ಲ. ಹಾಗೆ ನಾವು ಈಗ ಗುರುವಿನೊಟ್ಟಿಗೆ ರಾಹು ಬಂದಾಗ ಗುರು ಚಾಂಡಾಳ ಯೋಗ ಪರಿವರ್ತನೆ ಆಗುತ್ತೆ. ಗುರುವನ್ನವನು ಸರ್ವತಾ ನಾವು ಪೂಜ್ಯನೀಯವಾಗಿರ್ತಕ್ಕಂಥ ಅವನನ್ನ ದೇವರು ಅಂತೇಳಿ ನಾವು, ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಅಂತ, ಮಹೇಶ್ವರ, 3ರ ಸಂಯೋಜನೆ ಗುರು ಅಂತ ನಾವು ಸಂಬೋಧನೆಯನ್ನು ಮಾಡ್ತೀವಿ. ಗುರು ಚಾಂಡಾಳ ಯೋಗ ಬಂದಾಗ ಏನಾಗುತ್ತೆ,
ಅವನಿಗೆ ಇರಬೇಕಾಗಿರ್ತಕ್ಕಂಥ ಜ್ಞಾನ ಇರಲ್ಲ. ಕಳ್ತನ ಮಾರ್ಗದಲ್ಲಿ ಹೋಗ್ತಾನೆ, ದುಶ್ಚಟಗಳ ದಾಸನಾಗ್ತಾನೆ, ತಂದೆ ಮಾತುಗಳು ಕೇಳದೆ ಇರ್ತಕ್ಕಂಥವ್ನು ಆಗ್ತಾನೆ, ಅವನದೇ ಆದಂಥ ಯಾರಿಗೂ ಲೆಕ್ಕಿಸದೇ ಇರ್ತಕ್ಕಂಥವ್ನು ಆಗ್ತಾನೆ. ಈಗ ನಾವು ಮಕ್ಕಳೆಲ್ಲ ದುಶ್ಚಟರಾದ್ಮೇಲೆ ಇವಾಗ ಅಡಿಕ್ಟ್ ಆದ್ಮೇಲೆ ಅವ್ರನ್ನ ಹೆಂಗ್ ಕಂಟ್ರೋಲ್ ಮಾಡ್ತೀರಾ? ಶುಕ್ರಾದಿತ್ಯ ಬಂತು ಅಂತ ಇಟ್ಕೊಳ್ಳಿ. ಶುಕ್ರ ಫಾರ್ ಎಕ್ಸಾಂಪಲ್ಲು ಸಿಂಹರಾಶಿಗೆ ಮಾರಕನಾಗ್ತಾನೆ, ಇದನ್ನ ತುಲಾರ ಮತ್ತೆ ವೃಷಭ ರಾಶಿಗೆ ರವಿ ಮಾರಕನಾಗ್ತಾನೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಆವಾಗ ಏನಾಗುತ್ತೆ, ಮಾರಕತ್ವ ಬಂದಾಗ ಅವ್ರಿಗೆ ಅಚಾನಕ್ ಆದಂಥ ಅವಘಡಗಳು ಸಂಭವಿಸ್ತಕ್ಕಂಥದ್ದಾಗುತ್ತೆ. ಶುಕ್ರನು ಪಾರ್ಚಿನನ್ನು ಹೆಚ್ಚಿಸ್ತಾನೆ, ಲಾಸ್ಯ ಬದುಕನ್ನು ಹೆಚ್ಚಿಸ್ತಾನೆ, ದೂರದ ಮನೆ ಬಿಟ್ಟು ಹೋಗ್ತಕ್ಕಂಥ ಒಂದು ಮೋಟಿವೇಟ್ ಮಾಡ್ತಾನೆ. ಇದೆಲ್ಲ ಏನಕ್ಕೆ ಕಾರಣ ಅಂದರೆ ಗ್ರಹಗಳೇ ಕಾರಣ ಆಗ್ತಕ್ಕಂಥದ್ದು. ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತೂ ಮಾನವ. ನಾವು ಯಾರ ಅಧೀನದಲ್ಲಿದ್ದೀವಿ? ಮಾನವರಲ್ಲಿ ಯಾರ ಅಧೀನದಲ್ಲಿದ್ದೀವಿ? ಗ್ರಹಗಳ ಅಧೀನದಲ್ಲಿದ್ದೀವಿ. ಹಾಗಾಗಿ ಗ್ರಹಗಳನ್ನು ನಾವು ಸಂಚಿತ ಕರ್ಮ, ಪೂರ್ವಕರ್ಮ, ಪ್ರಾರಬ್ಧ ಕರ್ಮಾದಿಗಳ ಮೇಲೆ ಡಿಪೆಂಡ್ ಮಾಡಬಹುದಾಗಿರ್ತಕ್ಕಂಥದ್ದು. ಗ್ರಹಗಳು 9 ಗ್ರಹಗಳು. ನಿಜವಾಗಿಯೂ ಇನ್ನೊಂದೇನಪ್ಪ ಅಂದರೆ ಟೋಟಲ್ ಇವತ್ತು 9 ಗ್ರಹಗಳಿಗೆ ಇನ್ನೂ 3-4 ಗ್ರಹಗಳಿದ್ದಾವೆ. ಅದು ಛಾಯಾಗ್ರಹಗಳು, ರಾಹುಕೇತುಗಳು. ನಮಗೆ ಒರಿಜಿನಲ್ ಇರೋದು 7 ಗ್ರಹಗಳು. ರಾಹುಕೇತುಗಳು ಕೂಡ ನಾವು ಛಾಯಾಗ್ರಹಗಳಂತ ಕರಿತೀವಿ. ಅದ್ರ ಜೊತೆಗೆ ಗುಳಿಕನು, ಮಾಂದಿ ಅಂತಕ್ಕಂಥದ್ದು ಬರುತ್ತೆ. ಈ ಮಾಂದಿ ಗುಳುಕನ ಸ್ಥಾನವು ಕೂಡ ನಮಗೆ ಅತ್ಯಂತ ನಾವು ಅದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು. ಹಾಗೆ ವರ್ಣ ಅಂತ ನೆಪ್ಚೂನ್ ಅಂತ ಬರುತ್ತೆ, ಅದು ವರ್ಣನ ಸ್ಥಾನ. ಹಾಗೆ ಬದುಕಿನಲ್ಲಿ ನೀರಿನ ಪಾತ್ರ ಎಷ್ಟು ಮುಖ್ಯನೋ, ಕೆಲವರು ಎಷ್ಟೋ ಬೋರ್ವೆಲ್ ಹಾಕ್ತಾರೆ, ಕೃಷಿ ಮಾಡ್ತಾರೆ, ಅವರು ಅದರಲ್ಲಿ ಏನು ಬೆಳವಣಿಗೆ ಆಗ್ಲಿಕ್ಕೆ ಆಗದೇ ಇಲ್ಲ. ಹಾಗೆ ಎಲ್ಲ ಆಪರ್ಚುನಿಟೀಸನ್ನು ಅದು ಮಿಸ್ ಮಾಡ್ತಾ ಇದೆ ಅಂದರೆ ಆ ಗ್ರಹ ಕಾರಕತ್ವ ಅದನ್ನು ತಡಿತಾ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ನವಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನವಾಂಶ ನೋಡ್ತೀವಿ ನಾವು. ನವಾಂಶ ನೋಡೋದು ಈಗ ಏನಂದರೆ ಜಾತಕಗಳನ್ನು ಕೇವಲ ನಾವೇನಂದರೆ ಹೆಸರು ಮೇಲೆ ಏನು ನಾವು ಹೆಸರು ಬಲ ನೋಡಿಬಿಟ್ಟು ಜಾತಕಗಳನ್ನು ನಾವು ಮ್ಯಾಚ್ ಮಾಡಬಾರ್ದು. ಅವನ ಜಾತಕ ಹೇಗಿದೆ ಅಂದರೆ ನವಾಂಶದ ಮೇಲೆ ಹೋಗಿ ಮತ್ತೆ ಇದು ಷಷ್ಠಾಂಶಕ್ಕೆ ಹೋದಾಗ ಅವನಿಗೆ ರೋಗ ರುಜಿನಗಳು ಹೇಗೆ ಬರುತ್ತೆ, ಏನಾದರೂ ರೋಗ ರುಜಿನಗಳು ಬರ್ಬೋದಾ, ಅವನ ಆಯುಸ್ಸು ಪ್ರಮಾಣ ಹೇಗಿದೆ, ಮತ್ತು ಗಂಡ ಅದು ವಧುವರರಿಬ್ಬರ ಒಂದು ವಧು ಮತ್ತು ವರರಿಬ್ಬರ ಕೂಡ ಜಾತಕಗಳು ಷಷ್ಠಾಷ್ಟಕಗಳಾಗಬಾರ್ದು, 6ನೇ ಮತ್ತು 8ನೇ ಭಾವಗಳಾಗಬಾರ್ದು. ಇದೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಮಕ್ಕಳ ಒಂದು ಜಾತಕಗಳನ್ನು ಬರೆಸಿಟ್ಕೊಂಡು ಆಯಾಯ ಕಾಲಮಾನಕ್ಕೆ ಕೆಲವು ಅವಘಡಗಳೆಲ್ಲ ಸಂಭವಿಸುತ್ತೆ, ಗೊತ್ತಿರಲ್ಲ, ಏನೇನೋ ಸಮಸ್ಯೆಗಳು ಬರುತ್ತೆ. ಮಕ್ಕಳು ಹೋಗಿ ಎಲ್ಲ ಆಕ್ಸಿಡೆಂಟ್ ಆಗೇ ಸಾಯಬೇಕಾಗಿದ್ದೇನಿಲ್ಲ. ಮಕ್ಕಳು ಇರೋ ಜಾಗದಲ್ಲೇ ಕೆಟ್ಟೋದಾಗ ಅದೂ ಒಂದು ಆಕ್ಸಿಡೆಂಟೇ ಆಗುತ್ತೆ. ತಂದೆ ತಾಯಿಗಳು ನಿರಂತರವಾಗಿ ಶೋಕಕ್ಕೆ ಒಳಪಡ್ತಾರೆ. ಹಾಗಾಗಿ ಮಕ್ಕಳ ಜಾತಕಗಳನ್ನು ಬರೆಸ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠಪ್ರದವಾಗಿರ್ತಕ್ಕಂಥದ್ದು ಅಂತೇಳಿ ನಾನು ಹೇಳ್ತೀನಿ. ಹೌದು ಗುರುಗಳೇ, ಈಗ ಇಷ್ಟೆಲ್ಲ ಕರ್ಮಫಲಗಳನ್ನು ನಾವು ಅನುಭವಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಹಾಗಾದರೆ ಇದರಿಂದ ಹೊರಗೆ ಬರೋದು, ಇದಕ್ಕೆ ಪರಿಹಾರಗಳಿದೆಯಾ? ಇದ್ರೆ ಯಾವುದು ಗುರುಗಳೇ? ಖಂಡಿತ. ಈಗ ನಾವೊಂದು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ. ಈಗ ಒಂದು ಪೆನ್ ತಗೊಂಡಾಗಲೂ ಕೂಡ ಟ್ಯಾಕ್ಸ್ ಕಟ್ತೀವಿ ಅಲ್ವಾ? ಪೆನ್ಗೆ GST ಹಾಕ್ತಾರೆ, ಎಲ್ಲದಕ್ಕೂ GST ಹಾಕ್ತಾರೆ. ಅದು GST ಒಂದೇ ಇಲ್ಲ, ಬೇರೆ ಬೇರೆ ಸೆಸ್ಸು ಅದು ಎಲ್ಲ ಸೇರಿಸ್ಬಿಟ್ಟು ಕಟ್ತಾರೆ. ಅದೆಲ್ಲೋಗಿ ಸೇರುತ್ತೆ? ಗೌರ್ಮೆಂಟಿಗೆ ಹೋಗುತ್ತೆ. ಗೌರ್ಮೆಂಟ್ ಹೋಗುತ್ತೆ. ನಾವೀಗ ನಮ್ಮ ಜೀವನಕ್ಕೆ ಇದನ್ನು ಅಳವಡಿಸ್ಕೊಂಡಾಗ ನಾವು ಕಟ್ಟುವಂಥ ಟ್ಯಾಕ್ಸ್ ಎಲ್ಲ ಕೂಡ ಖಂಡಿತವಾಗಿ ಹೇಗೆ ಗೌರ್ಮೆಂಟ್ಗೆ ಸಲ್ಲುತ್ತೋ ಹಾಗೆ ಗೌರ್ಮೆಂಟ್ ಅದನ್ನೇನು ಮಾಡುತ್ತೆ? ವಾಪಸ್ ನಮಗೆ ಕೊಡುತ್ತೆ. ಕರೆಕ್ಟ್ ಅಲ್ವಾ? ಹಾಗೆ ನಾವು ಇಟ್ಟಂತ ನಂಬಿಕೆ, ನಾವು ಮಾಡುವಂತ ಪೂಜಾ ಫಲಗಳು ಖಂಡಿತವಾಗಿ ದೇವರಿಗೆ ಸಲ್ಲುತ್ತೆ. ದೇವ್ರು ನಮಗೆ ವಾಪಸ್ ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಪರಿಹಾರಗಳು ಖಂಡಿತ ಇದ್ದಾವೆ. ಈಗ ಸೂರ್ಯನಿಂದ ಸಮಸ್ಯೆ ಬಂತು ಅಂತ ಆದಾಗ ಸೂರ್ಯ ಯಾವ ದಿನಕ್ಕೆ ಅಧಿಕಾರಕನಾಗ್ತಾನೆ? ಭಾನುವಾರಕ್ಕೆ ಅಧಿಕಾರಕನಾಗ್ತಾನೆ. ನಮ್ಮ ದಿನ ಹಿಂದೂ ಕ್ಯಾಲೆಂಡರ್ ಇರ್ತಕ್ಕಂಥದ್ದು ಭಾನುವಾರದಿಂದ ಪ್ರಾರಂಭ. ಅದು ಕಾಲಾನಂತರದಲ್ಲಿ ಪಾಶ್ಚಿಮಾತ್ಯರು ಬಂದಾದ ನಂತರದಲ್ಲಿ ಅದು ಪರಿವರ್ತನೆ ಆಗಿದೆ. ಸೂರ್ಯನಾರಾಯಣನ ಉಪಾಸನೆಯಿಂದ ನಿಮ್ಮ ಬದುಕಿನಲ್ಲಿ ಏನೇನು ಸಿಗುತ್ತೆ? ಮೊದಲನೇದಾಗಿ ಆರೋಗ್ಯ ಸಿಗುತ್ತೆ, ಎರಡನೇದಾಗಿ ಅಧಿಕಾರ ಸಿಗುತ್ತೆ, ಸದೃಢತೆ ಸಿಗುತ್ತೆ, ಮುಖ್ಯವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇರುತ್ತೆ. ಹಾಗಿದ್ದಾಗ ಬೆಳಗ್ಗೆ ಎದ್ದೊಂದು ಸೂರ್ಯ ನಮಸ್ಕಾರ ಹಾಕ್ಲಿಕ್ಕೆ ಏನು ಪ್ರಾಬ್ಲಮ್ಮು? ನಿಮ್ಗೆ ಎಷ್ಟೆಲ್ಲ ಸಿಗುತ್ತೆ? ಇಷ್ಟೆಲ್ಲ ಭಾಗ್ಯಗಳು ಸಿಗುತ್ತೆ. ಮೊದಲನೇದಾಗಿ ಮನುಷ್ಯನಿಗೆ ಎಷ್ಟೇ ವಿಪತ್ತುಗಳಿದ್ರು ಆಪತ್ತುಗಳಿದ್ರು ಕೂಡ ಅವನು ಶರೀರ ಸ್ಪಂದಿಸದೇ ಇದ್ರೆ ಅವನು ವ್ಯರ್ಥ ಆಗ್ಬಿಡ್ತಾನೆ. ಅವ್ನಿಗೆ ಎಷ್ಟೇ ಟ್ಯಾಲೆಂಟ್ ಇರಲಿ, ಅವನು ಎಷ್ಟೇ ಜ್ಞಾನವಂತನಾಗಿರ್ಲಿ, ಎದ್ದೇಳಕ್ ಆಗದೆ ಇದ್ದಾಗ, ಆರೋಗ್ಯದ ಸಮಸ್ಯೆ ಬಂದಾಗ, ಇಲ್ಲಪ್ಪ ನಾನು ಜ್ಞಾನವಂತ ಅಂತೇಳಿ ಅವ್ನು ಮಾತನಾಡ್ತಾನ, ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಹಾಗಾಗಿ ಸೂರ್ಯನ ತೊಂದರೆಗಳು ಬಂದಾಗ ಅದಕ್ಕೆ ನಮ್ಮ ಪೂರ್ವಜರು ಏನು ಹೇಳಿದ್ದಾರೆ? ಏನು ಮಾಡಬೇಡಿ, ನೀವು ಪೂಜೆ ಪುನಸ್ಕಾರಗಳೆಲ್ಲ ಮಾಡಲಿಕ್ಕೆ ನಿಮಗೆ ಸಮಯ ಇಲ್ಲ. ಬೆಳಗ್ಗೆ ಎದ್ದು ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ಸೂರ್ಯ ಏನೋ ನಮಸ್ಕಾರ ಪ್ರಿಯನು. ನಮಸ್ಕಾರ ಹಾಕಿದ್ರೆ ಅದಕ್ಕೆ ಸೂರ್ಯ ನಮಸ್ಕಾರಗಳು ಬರುತ್ತೆ. ನಮಗೆ ಯೋಗದಲ್ಲಿ ಸೂರ್ಯ ನಮಸ್ಕಾರ ಬರುತ್ತೆ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ
ಬೆಳಗ್ಗೆ ಎದ್ದು ಸೂರ್ಯನ ಒಂದು ಅರ್ಘ್ಯ ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ನಿಮಗೆ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ. ಈ ಎಲ್ಲವೂ ಸಿಗ್ತಕ್ಕಂಥದ್ದಾಗತ್ತೆ. ಚಂದ್ರ ಮನೋಕಾರಕನಾದ, ಚಂದ್ರನ ಮನಕಾರಕನು, ಮನಸ್ಸು ನಮಗೆ ಅಚಂಚಲತೆ ಇರತಕ್ಕಂಥದ್ದಾಗುತ್ತೆ. ದುಃಖ ದುಮ್ಮಾನಾದಿಗಳಿಗೆ ಕಾರಕತ್ವ ಆಗಿರ್ತಕ್ಕಂಥವ್ನು ಚಂದ್ರನು. ಕರೆಕ್ಟ್ ಅಲ್ವಾ? ನಮಗೆ ಏನೂ ಸರಿಯಾದ ವ್ಯವಸ್ಥೆ ನಮಗೆ ಸಿಗದೇ ಇದ್ದಾಗ ನಿಮಗೆ ಅವಮಾನ ಆಗೇ ಆಗುತ್ತೆ. ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಇಬ್ಬರು ಮಕ್ಕಳಿದ್ದಾಗ ದೊಡ್ಡವನನ್ನ ದೊಡ್ಡ ಮಗಳನ್ನ ಸ್ವಲ್ಪ ಮುದ್ದಾಗಿ ಮಾತಾಡ್ಬಿಟ್ರೆ ಚಿಕ್ಕ ಮಕ್ಕಳು ಬೇಜಾರು ಮಾಡ್ಕೊಳ್ತಾರೆ. ಹೌದು, ಕರೆಕ್ಟ್ ಅಲ್ವಾ? ಚಿಕ್ಕ ಮಕ್ಕಳನ್ನ ಸ್ವಲ್ಪ ಮುದ್ದು ಮಾಡಿದಾಗ ದೊಡ್ಡವ್ರು ಬೇಜಾರು ಮಾಡ್ಕೊಳ್ತಾರೆ. ಇದು ನಮ್ಮ ಸಹಜವಾಗಿರ್ತಕ್ಕಂಥ ಪ್ರಕೃತಿ. ಹಾಗಾಗಿ ಚಂದ್ರನನ್ನ ನೀವು ಹೋಲಿಸ್ಕೊಳ್ಬೇಕಾದ್ರೆ ಪ್ರತಿ ಹುಣ್ಣಿಮೆ ದಿವಸ ಮುಖ್ಯವಾಗಿ ಹಾಲನ್ನು ಹಾಕಿ ಸ್ನಾನ ಮಾಡ್ಕೊಳ್ಬೇಕು. ಒಂಚೂರು ಸ್ನಾನದ ನೀರಕ್ಕೆ ಒಂದು ಹಾಲು ಹಾಕ್ಬಿಟ್ಟು ಸ್ನಾನ ಮಾಡಿಕೊಂಡು ಸೋಮ ಅಂದರೆ ವಿಶೇಷವಾಗಿ ಸಾಯಂಕಾಲ ಚಂದ್ರನ ದರ್ಶನ ಮಾಡಿ ಒಂದು ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗೆ ಮಾನಸಿಕ ಒತ್ತಡಾದಿಗಳು ನಿವೃತ್ತಿ ಆಗ್ಬಿಡುತ್ತೆ. ಎಷ್ಟು ಈಜಿ ಇದೆ ಅಲ್ವಾ? ಆಯ್ತು. ಇನ್ನು ಮೂರನೇದಾಗಿ ಕುಜನಿಗೆ ಬರೋಣ. ಕುಜ ಅಂದರೆ ಮುಖ್ಯವಾಗಿ ಅವನಿಗೇನಪ್ಪ ಅಂದರೆ ಧೈರ್ಯಕಾರಕನು, ಸಾಹಸಪ್ರದವಾಗಿರ್ತಕ್ಕಂಥದ್ದು. ಒಬ್ಬ ಮನುಷ್ಯನಿಗೆ ಏನಾದರೂ ಅವನು ಅಚೀವ್ ಮಾಡಬೇಕಾದ್ರೆ ಅವನಿಗೆ ಮೂಲ ಗುರಿ ಯಾವುದಿರಬೇಕು? ಗುರಿ ಇರಬೇಕು. ಗುರಿ ಇಲ್ಲ ಅಂದ್ರೆ ಅವನು ಏನನ್ನು ಸಾಧನೆ ಮಾಡಲಿಕ್ಕಾಗಲ್ಲ. ಈಗ ಯಾರನ್ನೋ ಒಬ್ಬನ ಕಳ್ಳನ್ನ ಪೊಲೀಸ್ ಹಿಡಿಬೇಕಾದ್ರೆ ಅವನಿಗಿಂತ ಹೆಚ್ಚಿನ ರೀತಿಯಲ್ಲಿ ಸ್ಪೀಡ್ ಅನ್ನ ಡೆವಲಪ್ ಮಾಡ್ಕೊಳ್ಬೇಕು. ಆ ಡೆವಲಪ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಯಾರು ಕೊಡ್ತಾನಪ್ಪ ಅಂದ್ರೆ ಕುಜನ ಕೊಡ್ತಾನೆ. ನೀ ಕುಜನನ್ನ ಆರಾಧನೆ ಮಾಡೋದ್ರಿಂದ, ಕುಜನ ಪ್ರಾರ್ಥನೆ ಏನ್ ಮಾಡೋದು? ನೀವು ಹೋಗಿ ದೇವಸ್ಥಾನಗಳ ಮುಂದೆ ನಿಂತ್ಕೊಳ್ಳೋದು ಏನಿಲ್ಲ, ನಿಂತ್ಕೊಂಬೇಡಿ, ಏನು ಮಾಡಬೇಡಿ, ಏನು ಮಾಡೋ ಅವಶ್ಯಕತೆನಿಲ್ಲ. ಕುಜನ್ ಯಾರ ಕಾರಕನು? ಅಣ್ಣ ತಮ್ಮಂದ್ರ ಕಾರಕನು. ನಾವು ಅಣ್ಣ ತಮ್ಮಂದ್ರೊಟ್ಟಿಗೆ ನಮ್ಮ ಬಾಂಧವ್ಯವನ್ನ ವೃದ್ಧಿಸ್ಕೊಂಡ್ಬಿಟ್ಟು ಅವ್ರ ಜೊತೆಗೆ ಒಡನಾಟವನ್ನು ಚೆನ್ನಾಗಿಟ್ಕೊಂಡ್ರೆ ಕುಜನ ಆಕ್ಟಿವೇಟ್ ಆಗ್ಬಿಡ್ತಾನೆ. ಇದ್ರ ಜೊತೆಗೆ ನೀವೇನ್ ಮಾಡಬೇಕು? ಮಂಗಳವಾರನೋ ಅಷ್ಟಮಿ ಷಷ್ಠಿ ತಿಥಿಗಳಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೋ, ಮತ್ತೆ ವಿಶೇಷವಾಗಿ ಇನ್ನೊಂದೇನಪ್ಪ ಅಂದ್ರೆ ಕುಜನು ದೇಹಕ್ಕೆ ಸಂಬಂಧಪಟ್ಟ ಹಾಗೆ, ಈಗ ನಾವು ಒಂದು ಮಗುವಿಗೆ ಹಾಲನ್ನು ಕೊಟ್ಟಾಗ ಆ ಹಾಲಿನಿಂದ ಆ ಮಗು ಪೋಷಣೆ ಬೆಳೆಯತಕ್ಕಂಥದ್ದಾಗತ್ತೆ. ಅಂದ್ರೆ ಯಾವುದೋ ಒಂದು ಆಶ್ರಮದಲ್ಲಿ ಹೋಗಿ ಒಂದು ಸಣ್ಣದಾದಂಥ ಪ್ರಮಾಣದಲ್ಲಿ ಧಾನ್ಯಗಳನ್ನ ದಾನ ಮಾಡೋದ್ರಿಂದ ನಿಮಗೆ ಕುಜನ ಆಕ್ಟಿವೇಟ್ ಆಗ್ತಾನೆ. ಅಣ್ಣ ತಮ್ಮಂದ್ರ ಜೊತೆಯಲ್ಲಿ ಚೆನ್ನಾಗಿದ್ದಾಗ ಕುಜನ ಆಕ್ಟಿವೇಟ್ ಆಗ್ತಾನೆ. ಇದು ಮಾಡ್ಬೋದಲ್ವಾ? ಇನ್ನ ಮೂರನೇ ಇದೇನಪ್ಪಾ ಅಂದ್ರೆ ಬುಧನು ಜ್ಞಾನಕಾರಕನು. ಮುಖ್ಯವಾಗಿ ನಮಗೆ ಕಮ್ಯುನಿಕೇಶನ್, ವಾಕ್ಕಾರಕನು. ಮಾತಿಗೂ ಕೂಡ ಬುಧನೇ ಕಾರಕನಾಗ್ತಾನೆ. ಈ ಮಾತನ್ನ ನಾವು ಹೇಗೆ ಸಮಾಪ್ತಿಯಾಗಿ ಇಟ್ಕೊಂಡ್ರೆ ನಮ್ಗೆ ಅದು ಒಳ್ಳೇದಾಗತ್ತಾಗಲ್ವಾ? ಆಗತ್ತೆ ಗುರುಗಳೇ. ಈ ಗ್ರಹಗಳು ಅಂತಕ್ಕಂಥದ್ದು ನಾವು ಹೇಗೆ ಒಂದು ಧಾನ್ಯಗಳ ಮೇಲೆ ಗ್ರಹಗಳನ್ನ ಆರಾಧನೆ ಮಾಡ್ತೀವೋ, ನಮ್ಮ ವ್ಯಕ್ತಿತ್ವ, ನಮ್ಮ ದೇಹದಲ್ಲೂ ಕೂಡ ಎಲ್ಲ ಗ್ರಹಗಳಿದ್ದಾವೆ. ದೇಹದಲ್ಲೇ ಗ್ರಹಗಳಿದ್ದಾವೆ. ಆ ಒಂದೊಂದು ಭಾಗಕ್ಕೆ ಒಂದು ಗ್ರಹದ ಒಂದು ಕಾರಕತ್ವ ಇರತಕ್ಕಂಥದ್ದಾಗಿರುತ್ತೆ. ಕಣ್ಣಿಗೆ ಕಾರಕತ್ವ ಸೂರ್ಯನಿಂದ ಕಣ್ಣು ಕಾರಕ, ಕಣ್ಣುಗಳ ಕಾರಕನು ಸೂರ್ಯ, ಹೃದಯಕ್ಕೆ ಕಾರಕನು ಸೂರ್ಯ. ನಾವು ಎಷ್ಟೋ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ನಾವು ಅದನ್ನ ನಾವು ಏನ್ ಮಾಡ್ತೀವಿ? ವಿಂಗಡಿಸ್ತೀವಿ. ಅದ್ರ ಬಗ್ಗೆ ಅಸಡ್ಡೆಯನ್ನು ಇಟ್ಕೊಳ್ತೀವಿ. ಹಾಗೆ ಮನುಷ್ಯನ ಬದುಕು ಸಂಸ್ಕಾರ ಅಂತಕ್ಕಂಥದ್ದು, ಒಂದು ಮಾವಿನ ಹಣ್ಣು ಆಗ್ಬೇಕಾದ್ರೆ ಕಾಯಿಯನ್ನು ಸರಿಯಾದ ಸಮಯಕ್ಕೆ ತಗೊಂಡು ಬಂದು ಸರಿಯಾದ ರೀತಿಯಲ್ಲಿ ಅದನ್ನ ನಾವು ಇದನ್ನ ಗಾಡೆಗೆ ಹಾಕಿದಾಗ ಅದು ಹಣ್ಣು ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಹಾಗೆ ಒಂದು ಮೊಟ್ಟೆಯಲ್ಲಿ ತಾಯಿ ಬಂದು ಕಾವನ್ನು ಕೊಟ್ಟಾಗ ಮರಿ ಆಗುವಂಥ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಹಾಗೆ ಬದುಕಿನಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಗುರುಗಳೇ, ಎಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.